ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಮ್ಮ ಗ್ರೋವಿಂಗ್ ವೆಜಿಟೇಬಲ್ ಗ್ರೋ ಮಾಡ್ತಾ ಇದ್ದೀವಿ ನಾವು. ನೋಡಿ ಹೇಗಿದೆ ಅಂತ. ಎಲ್ಲ ಸ್ವಲ್ಪ ಸ್ವಲ್ಪ ಬೆಳ್ತಾ ಬಂತು. ಇವಾಗೆಲ್ಲ ಹೂವಾಗಿದೆ ನೋಡಿ. ಅಲ್ಲಿಂದ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ತೋಟ. ಇಲ್ಲಿ ಹೋದ ವರ್ಷ ಇಲ್ಲಿ ಬಂದಾಗ ತುಂಬ ತರಕಾರಿ ಬೆಳೆದಿದ್ದೆ. ಈ ವರ್ಷ ನೋಡಿ ಈಗ ಎಲ್ಲ ಫಲ ಬರೋಕ್ಕೆ ಶುರುವಾಗಿದೆ. ಬೆಂಡೆಕಾಯಿ ಬರ್ತಾಯಿದೆ, ಹೀರೆಕಾಯಿ, ಸೋರೆಕಾಯಿ, ಆಮೇಲೆ ಇದು ಹಾಗಲಕಾಯಿ, ಆಮೇಲೆ ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನು, ಈ ಕಡೆ ಟೊಮೆಟೊ, ಈ ಕಡೆ ಕೊತ್ತಂಬರಿ. ಇದೆಲ್ಲ ನಾವು ಬೆಳೆದಿರೋದು. ನಾವು ಚಿಕ್ಕವರಿದ್ದು ನಾವು ಏನು ಗೊತ್ತಂದರೆ ನಾವು ಇದೆಲ್ಲ ನಮಗೆ ರೂಢಿ ಇದೆ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲೇ. ನಾನೊಬ್ಬಳು ರೈತರ ಮಗಳಾಗಿದ್ದೆ. ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗಲೇ ತೋಟ, ಗದ್ದೆ, ಭತ್ತ ಬೆಳೆಯೋದು, ಕಬ್ಬು ಬೆಳೆಯೋದು ಅದೆಲ್ಲ ನಮ್ಮ ತಂದೆಯವರು ಮಾಡ್ತಾಯಿದ್ರು. ಅದೆಲ್ಲ ನೋಡ್ಕೊಂಡು ಬಂದಿದ್ದೀವಲ್ಲ. ನಮಗೆ ಅದಕ್ಕೆ ಇದು ಸಿಟಿಗೆ ಬಂದರೂ ಸಹ ಇದೊಂದು ನಮಗೊಂದು ಇಂಟ್ರೆಸ್ಟ್ ನೋಡಿ. ನಾವು ಎಲ್ಲಿದ್ರೂ ಬೆಳಿಬೇಕು ಗಿಡಗಳು, ಅದರಿಂದ ಫಲ ತಿನ್ನಬೇಕು. ಅಂಗಡಿಯಿಂದ ತರೋದಕ್ಕಿಂತ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಅದು ಇನ್ನೂ ಟೇಸ್ಟಾಗಿರುತ್ತೆ ಅಂತ ನನ್ನ ಭಾವನೆ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಇವಾಗ ಸುಮ್ಮನೆ ಕೂತ್ಕೊಂಡು ಕಾಲ ಹರಟೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನೋಡಿ. ನಂದು ಇದು ಹವ್ಯಾಸ. ನಾನು ಚಿಕ್ಕವಳಿಂದನೂ ಅಷ್ಟೇ. ಮನೆ ಮುಂದೆ ಎಲ್ಲೆಲ್ಲಿದು ಹೂವು ಗಿಡ ತಂದು ಮನೆ ಮುಂದೆ ನೆಡೋದು, ಅದಕ್ಕೆ ನೀರು ಹಾಕೋದು, ಅದಕ್ಕೆ ಗೊಬ್ಬರ ಹಾಕೋದು, ತಿರ್ಗಾ ಮತ್ತು ಅದರಿಂದ ಕಾಯಿ ಕೊಯ್ಯೋದು. ಈ ಥರ ನನಗೆ ತುಂಬ ಇಂಟ್ರೆಸ್ಟು. ನಮ್ಮ ಬಾಲ್ಯ ಆಗಿತ್ತು. ಆ ಕಾಲದಲ್ಲಿ ಟಿ ವಿ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ. ನಾವು ಬರೀ ಶಾಲೆಗೆ ಹೋಗೋದು, ಬರೋದು, ಮನೆಯಲ್ಲಿ ಊಟ ಮಾಡೋದು, ತಿರ್ಗಾ ಹಸುಗಳಿದ್ದರೆ ಅವನ್ನೆಲ್ಲ ತೋಟ ಕಡೆ ತಗೊಂಡು ಹೋಗೋದು ಎಲ್ಲ. ಅದು ಒಂದು ಗ್ರೂಪ್ ಇತ್ತು ನಮ್ಮದು, ಫ್ರೆಂಡ್ಸ್ ಗ್ರೂಪ್. ಎಲ್ಲರ ಮನೆ ಹಸುಗಳು ಮೇಯ್ಸೋಕ್ಕೆ ನಮ್ಮಂಥವರು ಮಕ್ಕಳೆಲ್ಲ ಒಟ್ಟಾಗಿಬಿಟ್ಟು ಅಲ್ಲಿ ಆಟ ಆಡೋದು, ಅದು ಇದು. ಆ ಬಾಲ್ಯ ಅಂತೂ ನನಗೆ ನೆನೆಸ್ಕೊಂಡ್ರೆ ಇವಾಗಲೂ ಮರೆಯೋಕ್ಕಾಗಲ್ಲಪ್ಪ. ಆ ಥರ ಇತ್ತು. ಏನಿಲ್ಲ, ಮೊಬೈಲ್ ಇಲ್ಲ, ಟಿ ವಿ ಇಲ್ಲ. ನಾವುಗಳು ಏನಂದರೆ ಬ್ಯುಸಿಯಾಗಿರ್ತಿದ್ದೀವಿ. ಕುಣಿದು ಕುಪ್ಪಳಿಸಿ ಅಲ್ಲೆಲ್ಲ ಮನೆಗೆ ಬಂದ ತಕ್ಷಣ ನಿದ್ದೆ ಬರೋದು. ಸ್ನಾನ ಮಾಡಿದ ತಕ್ಷಣ ನಿದ್ದೆ ಬರೋದು ನೋಡಿ. ಊಟ ಮಾಡೋಕ್ಕೂ ಅಮ್ಮಂದಿರು ಎಬ್ಸಬೇಕು. ಹಾಗೆ ಭಜನೆ ಮಾಡ್ತಿದ್ದೀವಿ. ಸಂಜೆ ಹೊತ್ತೆಲ್ಲ ದೇವರ ಭಜನೆ, ತಾಳ ತಟ್ಟಿ ಭಜನೆ ಮಾಡಿಕೊಂಡು ಖುಷಿಯಿಂದ ಇರ್ತಿದ್ದೀವಿ. ಆ ಬಾಲ್ಯ ಅದನ್ನು ಮರೆಯೋಕ್ಕಾಗಿಲ್ಲ. ಇವಾಗಿನ ಮಕ್ಕಳಿಗೆ ಮೊಬೈಲು, ಟಿ ವಿ, ಗೇಮು ಇದು ಬಿಟ್ಟರೆ ಮತ್ತೇನೂ ಇಲ್ಲ. ಆದರೂ ಓದ್ಕೊತಾರೆ, ತುಂಬ ಹುಷಾರಾಗಿದ್ದಾರೆ ಬಿಡಿ. ನಾವು ಆವಾಗೆಲ್ಲ ನಾನು ಸ್ಕೂಲಿಗೆ ಹೋಗುವಾಗ ಈ 7ನೇ ಕ್ಲಾಸಿಗೆ ಪಬ್ಲಿಕ್ ಪರೀಕ್ಷೆ ಇತ್ತು. ಆವಾಗ ಅಷ್ಟು ಕಷ್ಟ ಇತ್ತು. ತುಂಬ ದೂರ ಇತ್ತು ಹೈಸ್ಕೂಲು. ನಡೆದು ಹೋಗ್ತಾ ಇದ್ದೀವಿ, ಬಸ್ಸುಗಳು ಇಲ್ಲ. ಆ ಥರ ಕಷ್ಟಪಟ್ಟು ಮಳೆ ಬಂದಾಗ ಕೊಡೆ ಹಿಡ್ಕೊಂಡ್ರೆ ಜೋರಾಗಿ ಮಳೆ ಬಂದು ಕೊಡೆ ಎಲ್ಲ ಹಾರಿ ಹೋಗೋದು ಫ್ರೆಂಡ್ಸ್. ಹಾಗೆ ಅದನ್ನೆಲ್ಲ ಇದು ಮಾಡಿಕೊಂಡು ಅದೇ ಒಂದು ಖುಷಿ. ಫ್ರೆಂಡ್ಸ್ ಜೊತೆ ಮಾತಾಡೋದು, ಓಡೋದು, ತಿರುಗಾಡೋದು, ತಿರ್ಗಾ ಬೇಗ ಮನೆಗೆ ಬಂದು ಆಟ ಆಡೋದು. ಅದೇನು ಮಣ್ಣಲ್ಲಿ ಆಟ ಆಡೋದು. ಆಮೇಲೆ ಅಡಿಕೆ ಮರದ ಹಾಳೈತೆ ನೋಡಿ, ಅದರಲ್ಲಿ ಕೂತ್ಕೊಂಡು ಒಬ್ಬರು ಎಳಿಯೋದು, ಒಬ್ಬರು ಹಿಡ್ಕೊಳ್ಳೋದು, ಮಣ್ಣಿಂದ ಮನೆ ಕಟ್ಟೋದು. ಆಟ ಎಲ್ಲ ನೆನೆಸ್ಕೊಂಡ್ರೆ ಇವಾಗಿನ ಮಕ್ಕಳಿಗೆ ಅದೇನು ಗೊತ್ತಿಲ್ಲ. ಹಾಗೆ ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದಿದ್ದೀವಿ ನಾವು ಫ್ರೆಂಡ್ಸ್. ಇದು ನಮ್ಮ ದಿನಚರಿ. ಮತ್ತು ನಾವು ಕಷ್ಟಪಟ್ಟರೆ ಯಾವತ್ತೂ ನಮಗೆ ದೇವ್ರ ಕೈ ಬಿಡಲ್ಲ. ನಾನು ಚಿಕ್ಕವಳಿಂದನೂ ಅಷ್ಟೇ ಫ್ರೆಂಡ್ಸ್. ನನಗೆ ದೇವರಂದರೆ ತುಂಬ ಇಷ್ಟ. ದೇವ್ರ ಮನೆಗೆ, ದೇವಸ್ಥಾನ ಎಲ್ಲೊಂದು ಕಲ್ಲಿದ್ರೂ ಕೈ ಮುಗಿತೀನಿ. ಹಾಗೆ ಕೂತ್ಕೊಂಡು ನನಗೆ ಇದು ಕ್ರಾಫ್ಟು. ನಾನು ಇವಾಗ ನಂದು ಕ್ರಾಫ್ಟ್ ಎಲ್ಲ ಮಾಡಿ ಹಾಕ್ತಿದ್ದೀನಲ್ಲ, ಅದು ಏನಂದರೆ ನಮಗೆ ನಮ್ಮ ತಂದೆಯವರಿಗೆ ಆ ಅಭ್ಯಾಸ ಇತ್ತು. ಎಲ್ಲ ಪೇಪರ್ ಇಟ್ಕೊಂಡು ನಮಗೆ ದೋಣಿ ಮಾಡಿಕೊಡುವರು, ಆಮೇಲೆ ಪ್ಯಾಂಟು ಶರ್ಟು ಮಾಡೋರು, ಏನೇನು ಗಾಳಿಪಟ ಅದೆಲ್ಲ ನಮ್ಮ ತಂದೆ ನಮ್ಗೆ ಮಾಡಿ ಕೊಡುವರು. ಹಾಗಾಗಿ ನಮಗೆ ಅದೊಂದು ಏನಂತಾರೆ ಹೆರಿಡಿಟಿ ಅಂತಾರಲ್ವ, ಅದೇ ಅಭ್ಯಾಸ.
ಎಲ್ಲೆಲ್ಲೋ ಮಣಿಗಳು ತಗೊಂಡು ಬಂದು ಪೋಣಿಸೋದು, ಸರ ಮಾಡೋದು, ತೆಂಗಿನ ಮರದ ಓಲೆಯಿಂದ ಹಾವು ಮಾಡೋದು, ಇನ್ನು ಬುಟ್ಟಿ ಥರ ಮಾಡೋದು, ಅದೆಲ್ಲ ನಮಗೆ ಹಾಬಿ. ಅದನ್ನೇ ಆವಾಗ ಅಷ್ಟೆಲ್ಲ ಇದು ಸವಲತ್ತಿಲ್ಲ ಮಾಡೋಕ್ಕೆ, ಅದಕ್ಕೋಸ್ಕರ ಅದೇ ಹಾಬೀಸ್ ಇರೋದಕ್ಕೋಸ್ಕರ ಇವಾಗ ನಮಗೆ ಟೈಮ್ ಪಾಸಿಗೆ ಒಳ್ಳೆ ನಮ್ಮ ಕ್ರಾಫ್ಟು ಒಳ್ಳೆ ಹೆಲ್ಪ್ ಮಾಡ್ತಾಯಿದೆ ನೋಡಿ. ನನ್ನ ಕ್ರಾಫ್ಟು ಒಂದು ಸರ್ತಿ ನೋಡಿ ನೀವೆಲ್ಲ. ಏನಂದರೆ ನಮಗೆ ಟೈಮ್ ಪಾಸು. ಈಗ ವಯಸ್ಸಾದ ಮೇಲೆ ನಮಗೆ ಏನು ಮಾಡೋಕ್ಕಾಗುತ್ತೆ ಹೇಳಿ, ಅಡುಗೆ ಮಾಡೋದು, ತಿನ್ನೋದು. ಮಕ್ಕಳೆಲ್ಲ ಅವ್ರವ್ರ ಪಾಡಿಗೆ ದೂರ ಇರ್ತಾರೆ, ನಾವು ನೆಮ್ಮದಿಯಾಗಿ ಖುಷಿಯಾಗಿ ಇರೋದು. ಫ್ರೆಂಡ್ಸ್ ಜೊತೆ ಮಾತಾಡೋದು, ವಾಕಿಂಗ್ ಹೋಗೋದು, ಒಂದು ವಾರಕ್ಕೊಂದು ಸರ್ತಿ, ತಿಂಗಳಿಗೆ ಒಂದು ಸರ್ತಿ ಎಲ್ಲ ಫ್ರೆಂಡ್ಸ್ ಸೇರೋದು, ಇದೇ ನಮ್ಮದು ಲೈಫು. ಈ ಥರ ಇದ್ರೇ ನಮ್ಮ ಆರೋಗ್ಯ. ಅಲ್ಲ ಅಂದರೆ ಇವಾಗ ಏನೇನೋ ಕಾಯಿಲೆಗಳು. ಫ್ರೆಂಡ್ಸ್ ನೋಡಿ, ನಂದು ನಿಮಗೆ ಬೋರ್ ಆಯಿತೋ ಏನೋ ಗೊತ್ತಿಲ್ಲ. ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ಸ್ ಹಾಕಿ. ಓಕೆ, ಮತ್ತೆ ಇನ್ನೂ ಒಳ್ಳೆ ಮಾತುಗಳೊಂದಿಗೆ ಸಿಗ್ತೀನಿ.